$150 ಬಿಲಿಯನ್ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತೀವಿ. ಮೋದಿ ಸಾಹೇಬರು ಬಂದು ನೋಡಿದ್ರೆ ಯಾವುದೂ ಫಾರಿನ್ ಪ್ರಾಡಕ್ಟ್ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದಾನಿ, ಅಂಬಾನಿ, ರಿಲಯನ್ಸ್ ಇವರೆಲ್ಲ ತರೋದೇ ಚೈನಾ ಪ್ರಾಡಕ್ಟ್ಗಳು. ಛತ್ರಿನೂ ಅಲ್ಲಿಂದ ತಂದು ಮಾರ್ತೀವಿ ನಾವು. ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಿದ್ರು, ಛತ್ರಿನೂ ತಂದು ಅಲ್ಲಿಂದ ಇಲ್ಲಿ ಮಾರ್ತೀವಿ. ಈ ದೇಶದ ವ್ಯವಸ್ಥೆ ಹೆಂಗಿದೆ, ಹೆಂಗಿದೆ. ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡಲಿ. ಬೇಕಾದ್ರೆ ಇದಕ್ಕೆ ಉತ್ತರ ಕೊಡಕ್ಕೆ ಕೇಳ್ರಿ. ಕಲ್ಲಿದ್ದಲು ಉತ್ಪಾದನೆ, ಮೊಬೈಲ್ ಇದರಲ್ಲಿ ಏನು ಮೊಬೈಲ್ ಅಂಕಿ ಸಂಖ್ಯೆ ಕೊಡ್ತೇನೆ ಬನ್ನಿ ಅಂತ ಕೊಡಕ್ಕೆ ಕೇಳ್ರಲ್ರಿ. ಅಂಕಿ ಸಂಖ್ಯೆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಇವ್ರು ಮಾಡ್ತಾರಾ? ಅಲ್ರಿ ನೀವು ಹಪ್ಪಳ ಮಾರಿದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ಕೊಡಿ. ಈ ಹೋಟ್ಲಾಗ ಬೆಣ್ಣೆ ದೋಸೆ ತಿಂದಿವಿ, ಬೆಣ್ಣೆ ದೋಸೆ ಜಾಸ್ತಿ ಮಾರಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಸನ್ಮಾನ ಮಾಡ್ತೀರಾ ನೀವು? ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತೇನೆ ರೀ? BSNL ಎಲ್ಲೇ ಹೇಳ್ರಿ ಮೊದಲು. BSNL ಎಲ್ಲಿದೆ ಅಂತ ಕೇಳ್ರಿ ಹೋಗಿ ಮೊದಲು. BSNL 10 ವರ್ಷ ಹಿಂದೆ ಯಾವ ಸ್ಥಾನದಲ್ಲಿತ್ತು, ಎಷ್ಟು ಟವರ್ಗಳಿದ್ವು, BSNL ಎಷ್ಟು ಕನೆಕ್ಷನ್ ಇತ್ತು? 1700 ಕೋಟಿ. BSNL ಯಾರಿಂದ ಬರ್ಬೇಕು ದುಡ್ಡು BSNLಗೆ?